ಅಲ್ಲ ಬೀಗ, ನಿಮ್ಮ ಮಗಳಿಗೆ ಮನ್ಯಾಗ ಒಂದು ದಿನ ಕೆಲಸ ಹಚ್ಚಿದಕ್ಕೆ ನಿಮ್ಗೆ ಯಾಕೆ ಎಷ್ಟು ತ್ರಾಸ ಆಗೈತಿ? ನಿಮ್ಮ ಸೊಸೆನ ನಿಮ್ಮ ಮನ್ಯಾಗ ನೀವು ಕೆಲಸ ಮಾಡ್ಸಲ್ಲನ್ರಿ? ನಂಗೆ ಹೆಂಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿರನ್ರಿ? ಆ ನೀವೇ ಹೇಳಿ. ಸರಿ, ತಾನು ಮನೆಯಿಂದೆಲ್ಲ ಕೆಲಸನೂ ನೋಡ್ಕೊಂಡು ಹೋಗ್ತಾಳ, ಮನೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗ್ತಾಳ. ಹಂಗೆ ನಿಮ್ದು ಆಫೀಸಿನ ಕೆಲಸ ಎಲ್ಲನೂ ನೋಡ್ಕೊಂಡು ಹೋಗ್ತಾಳಿಲ್ರಿ? ಯಾಕ ಆಕಿನೂ ಹಿಂಗೆ ಅವ್ರ ತವ್ರ ಮನೆಯನ್ನ ಕರ್ಕೊಂಡು ಬಂದು ನಿಮ್ಮ ಮನೆ ಹತ್ರ ಜಗಳ ಮಾಡಿದ್ರನ್ರಿ? ಹಿಂಗೆ ಹೇಳ್ರಿ. ನಿಮ್ಮ ಮಗಳಿಗೆ ಬೇಕಾದ್ರೆ ಇಲ್ಲೇ ಅದ ಕೇಳ್ರಿ, ಒಂದು ಕೆಲಸನೂ ಹಚ್ಚಿಲ್ಲ ಇಷ್ಟು ದಿನ. ಹಂಗಂತ ದಿನ ಈ ವರ್ಷ ಕೊನೆವರೆಗೂ ಹಂಗೆ ನಿಮ್ಮ ಮಗಳನ್ನ ಇಲ್ಲಿ ಕುಂದ್ರಸಾಕ ಕುಂತು ಎಲ್ಲರೂ ಕೆಲಸ ಮಾಡಾಕ ಇಲ್ಲಿ ಯಾರೂ ಆಳಿಲ್ರಿ. ನಮ್ಮದು ಮಧ್ಯಮ ಕುಟುಂಬ, ನಮ್ಮದು ಮಧ್ಯವರ್ತಿಗಳು ನಾವು. ನಮ್ಮದು ಇವತ್ತು ದುಡಿತೀವಿ, ಇವತ್ತು ತಿಂತೀವಿ ನಾವು. ನಮ್ಮ ಹತ್ರ ದುಡ್ಡು ಇಲ್ಲದೆ ಇರ್ಬೋದು, ನಮ್ಮ ಸ್ವಾಭಿಮಾನ ಐತಿ ನಮ್ಗೆ. ನಾವು ಆಳು ಹಚ್ಚಿ ಕೆಲಸ ಮಾಡೋಂಗಿಲ್ಲ. ನಮ್ಮ ಕೆಲಸನ ನಾವೇ ಮಾಡ್ಕೋತೀವಿ. ನಮ್ಮ ಕೆಲಸನ ಇನ್ನೊಬ್ಬರ ಮೇಲೆ ಹಾಕೋರಲ್ಲ ನಾವು. ನಮ್ಮ ಕೆಲಸ ನಾವೇ ಮಾಡೋರು ನಾವು. ದುಡ್ಡಿಗೆ ಯಾವತ್ತೂ ಆಸೆ ಪಡಂಗಿಲ್ಲ ನಾವು. ದುಡ್ಡಿಗೆ ಆಸೆ ಪಡಂಗಿದ್ದಿದ್ರೆ ನಿಮ್ಮ ಮಗಳಿಗೆ ಮದುವೆ ಟೈಮ್ನಾಗ ಎಲ್ಲನೂ ಕೊಡ್ರಿ ಅಂತ ಕೇಳ್ತಿದ್ವಿ. ನನ್ನ ನಳಿಯ ಒಂದು ಗುಂಜು ಬಂಗಾರನೂ ಕೇಳಿಲ್ಲ ಗೊತ್ತಾ? ಕೊನೆಗೂ ಹೇಳಿವಿ ನಾವು, ಏನೇ ಬಂಗಾರ ಹಾಕೋಂಗಿದ್ರು ನಿಮ್ಮ ಮಗಳಿಗೆ ಅಷ್ಟು ಹಾಕ್ರಿ, ನಮ್ಮ ಮಗಳಿಗೆ ಏನೂ ಹಾಕೋಂಗಿಲ್ಲ, ಕಾರು ಕೊಡೋಂಗಿಲ್ಲ ಅಂತ. ಅಷ್ಟಕ್ಕೂ ನೀವು ಕಾರ್ ಕೊಟ್ಟಿರಲ್ಲ. ನಿಮ್ಮ ಕಾರ್ನಾಗ ನಾವು ಯಾರು ಹತ್ತೀವನ್ನ ಕೇಳ್ರಿ ನಿಮ್ಮ ಮಗಳಿಗೆ. ಒಂದು ದಿನ ನಿಮ್ಮ ಮಗಳ ಕಾರ್ ಹತ್ತಿಲ್ಲ ನಾವು. ನಾವೆಲ್ಲ ಹೊರಗಡೆ ಹೋಗಂಗಿದ್ರು ನಾವು ಬಸ್ ಹತ್ಕೊಂಡು ಹೋಗ್ತೀವಿ. ನೀವು ಕೊಟ್ಟಿರೋ ಕಾರನ್ನು ನಿಮ್ಮ ಮಗಳ ಉಪಯೋಗಿಸ್ತಾಳೆ ಬಿಟ್ರ ಆಕಿ ಗಂಡ. ನಿಜ ಹೇಳ್ಬೇಕಂದ್ರೆ ನನ್ನ ಮೊಮ್ಮಗನೂ ಆ ಕಾರ್ನಾಗ ಹತ್ತಿಲ್ಲ. ಅವನು ಆಫೀಸ್ ಕಾರ್ ಐತಲ್ಲ ಅದ್ರಾಗ ಅಡ್ಡಾಡ್ತಾನವ. ಇನ್ನು ಬಂಗಾರ, ನಿಮ್ಮ ಮನೆಯದು ಬಂಗಾರ ನಮ್ಮ ಮನೆಗೆ ಯಾರು ತಗೊಂಡಿಲ್ಲ, ತಗೊಳ್ಳೋದೂ ಇಲ್ಲ. ನೀವು ಮಗಳಿಗೆ ನೀವೇನು ಬಂಗಾರ ಹಾಕಿದ್ರಿ ಅದನ್ನೆಲ್ಲ ನಿಮ್ಮ ಮನ್ಯಾಗ ಇಡ ಅಂತ ನಿಮ್ಮ ಮಗಳಿಗೆ ನಾನೇ ಹೇಳೀನಿ. ಕವಿತಾ, ಒಂದು ಸ್ವಲ್ಪ ಬಾಯಿ ಬಿಟ್ಟು ಮಾತಾಡಮ್ಮ. ಇಲ್ಲಿ ಏನೇನೋ ನಡೆಯಾಕ ಕುಂತೈತಿ. ನಿನಗೆ ಈ ಮನ್ಯಾಗ ಯಾರ ಕಾಟ ಕೊಟ್ಟಾರನ? ಹಂಗೆ ನೋಡಿದ್ರೆ ನೀನ ಸವಿತಾಗ ಲಲಿತಾಗ ಎಷ್ಟು ಕಾಟ ಕೊಟ್ಟಿದೆ. ನಿಮ್ಮ ಮಗಳು ಇದ್ದಲ್ಲಿಗೆ ಎಲ್ಲ ಬೇಕಂತಳ್ರಿ. ಆಕೆ ಇದ್ದಲ್ಲಿಗೆ ಮಾಡಾಕ ನಮ್ಮ ಮನ್ಯಾಗ ಯಾರೂ ಆಳಿಲ್ರಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ನೀವು ಇಷ್ಟೆಲ್ಲ ಮಾತಾಡಕೊಂತೀರಲ್ಲ, ನನ್ನ ಮಗಳನ್ನ ರಾಣಿ ಇಟ್ಟಂಗಿಡ್ರಿ. ನನ್ನ ಮಗಳದ ಹೇಳಿದ್ದ ನಡಿಬೇಕಾ? ಇಲ್ರಿ, ನೀವೇನಾರ ಹಂಗೇನಾರ ನೀವು ಆಸೆ ಇಟ್ಕೊಂಡಿದ್ರ ಅಷ್ಟು ದೊಡ್ಡ ಮನೆತನ ನೋಡಿ ಮಾಡಿ ಕೊಡ್ಬೇಕಾಗಿತ್ತು. ನಾವು ಮುಂಚೆನೇ ಹೇಳಿವಿ ನಿಮ್ಗೆ, ನಾವು ಮಾತ್ರ ಆಸ್ತಿ ಅಷ್ಟಿಲ್ಲ. ಎಷ್ಟು ಆಸ್ತಿ ಐತಿ, ಒಂದು ಮನೆ ಐತೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳಿವಿ. ಏನು ಕದ್ದು ಮುಚ್ಚಿ ಏನು ಮಾಡಿಲ್ಲ ನಾವು. ಇವಾಗ ಇಷ್ಟೆಲ್ಲ ಮಾತಾಡಕೊಂತೀರಲ್ಲ, ಮತ್ತು ಇಷ್ಟುದ್ದ ಸಾಮಾನಿನ ಲಿಸ್ಟ್ ಇದಕ್ಕೆ ಹೇಳಿದ್ರಿ. 3-4 AC ಬೇಕು, ಒಂದು 4 ಕಾಟ ಬೇಕು, ಒಂದು 4 ಬೆಡ್ ಬೇಕು, ಮನೆ ತುಂಬ ಸಾಮಾನು ಬೇಕು, ಫ್ಯಾನ್ ಬೇಕು, ಫ್ರಿಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ಡಿಶ್ ವಾಷರ್ ಬೇಕು. ಇವೆಲ್ಲ ಇದಕ್ಕೆ ಹೇಳಿದ್ರಿ. ನೋಡ್ರಿ ಬೀಗ, ನಮಗೆ ಇದು ನೀವೀಗೇನು ಏನೇನು ಹೇಳಿರಲ್ಲ ಅದರದ್ದು ಯಾವುದೇ ಅವಶ್ಯಕತೆಯೂ ಇಲ್ಲ. ನನ್ನ ಹೆಂಡತಿಗೆ ಒಂದು ಸ್ವಲ್ಪ ಹೆಚ್ಚಾಗಿ ಇದನ್ನೆಲ್ಲ ಹೇಳೋಣ. ದಯವಿಟ್ಟು ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಇದು ಯಾವುದೂ ನಮಗೆ ಬೇಡ. ನೀವು ಇದನ್ನೆಲ್ಲ ಹೆಂಗೆ ತೊಗೊಂಬಂದಿರಿ ಅದನ್ನೆಲ್ಲ ಹಂಗೆ ವಾಪಸ್ ತೊಗೊಂಡೋಗ್ರಿ. ನಮ್ಮ ಮನೆಗೆ ವಾಷಿಂಗ್ ಮಿಷಿನ್ ಬೇಕಂದ್ರೆ, ನಮ್ಮ ಮನೆಗೆ ಡಿಶ್ ವಾಷರ್ ಬೇಕಂದ್ರೆ, ನಮ್ಮ ಮನೆಗೆ AC ಬೇಕಂದ್ರೆ ನಾವೇ ತೊಗೋತೀವಿ. ನಮ್ಮ ಹತ್ರ ಇವಾಗ ಆಗದೆ ಇರ್ಬೋದು, ಇನ್ನೂ ಒಂದು ಸ್ವಲ್ಪ ದಿನ ಬಿಟ್ಟು ನಾವು ತೊಗೋತೀವಿ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಾವೇ ದುಡ್ದು ನಾವೇ ತೊಗೋತೀವಿ. ನಮಗೆ ಇನ್ನೊಬ್ರದ ಹಂಗಿಂದು ಬೇಡ. ದಯವಿಟ್ಟು ಹೇಳ್ತೀವಿ ಕೇಳ್ರಿ. ತಪ್ಪಾಗೈತಿ, ನಮ್ಮ ಮನೆ ಕಡೆಯಿಂದ ತಪ್ಪಾಗೈತಿ. ಅದನ್ನು ನಾನು ಸರಿ ಮಾಡ್ತೀನಂತ ಕೈ ಮುಗಿತೀನಿ. ದಯವಿಟ್ಟು ನೀವೇನೇನು ತೊಗೊಂಬಂದಿರಿ ಅದನ್ನೆಲ್ಲ ವಾಪಸ್ ತೊಗೊಂಡು ಹೋಗ್ಬಿಡ್ರಿ. ಏನ್ರಿ ಬೀಗ್ರೆ, ನೀವು ಆಟ ಹಚ್ಚಿರನು ಒಂದ್ಸಲ ತೊಗೊಂಬರಿ ಅಂತ, ಒಂದ್ಸಲ ಬೇಡ ಅಂತ ಏನು ಮಾತಾಡಕೊಂತೀರಿ ನೀವು? ನೋಡ್ರಿ, ನೀವು ಹೊರಗೊಂದು ಒಳಗೊಂದು ಮಾತಾಡಕೋಬೇಡ್ರಿ. ಮನಸ್ಸಿನಾಗೆಲ್ಲ ಆಸೆ ಐತಿ, ನಮ್ಗೆ ಗೊತ್ತೈತಿ. ಇವಾಗ ತಂದಿರೋದನ್ನ ನಾವು ವಾಪಸ್ ತೊಗೊಂಡು ಹೋಗಂಗಿಲ್ಲ. ತಗೋರಿ ಅಂದಂಗ ಸವಿತಾ ಕೇಳಿಲಿ, ಇನ್ನು ಮೇಲೆ ನನ್ನ ಮಗಳ ಪಾಲಿನ ಕೆಲಸ ಎಲ್ಲನೂ ಈ ಮೆಷಿನ ಮಾಡ್ತೈತಿ. ನೋಡ್ರಿ ಬೀಗ್ರ, ನೀವು ನಿಮ್ಮ ಮನೆ ಹೆಂಗಾರ ಯಾಕೆ ಇಟ್ಕೋರಿ, ಏನಾರ ಮಾಡ್ರಿ. ನನ್ನ ಮಗಳಿಗೆ ಈ ಮನೆ ಕೆಲಸ ಹಚ್ಚಂಗಿಲ್ಲ. ಗತ್ತಿಗೆಟ್ಟು ಫ್ಯಾಮಿಲಿಯಿಂದ ಬಂದಾರ ಅವ್ರಿಗೆ ಬೇಕಾದ್ರೆ ಕೆಲಸ ಹಚ್ಚಿರಿ. ಅವರಿಬ್ಬರು ಎಲ್ಲಿ, ನನ್ನ ಮಗಳಲ್ಲಿ ನಿಮಗೇನು ಬೇಕಾದ್ರೆ ಹೇಳ್ರಿ, ನಾವೇ ತಂದು ಕೊಡ್ತೀವಿ. ಆದರೆ ನನ್ನ ಮಗಳಿಗೆ ಮಾತ್ರ ಈ ಮನೆಯಾಗ ಕೆಲಸ ಹಚ್ಚಬಾರ್ದಂದ್ರೆ ಹಚ್ಚಬಾರ್ದು. ಏನ್ರಿ ನೀವು, ಏನು ಮಾತಾಡ್ಕೊಂತೀರಿ ನೀವು? ಗತಿಗೆಟ್ ಫ್ಯಾಮಿಲಿನ? ನಮ್ದು ಗತಿಗೆಟ್ ಫ್ಯಾಮಿಲಿ ಅಲ್ಲ, ನಮ್ದು ಸಂಸ್ಕಾರ ಇರುವಂಥ ಫ್ಯಾಮಿಲಿ. ನಮ್ಮ ಮನ್ಯಾಗ ಸಂಸ್ಕಾರ ಇದ್ದಿದ್ದಕ್ಕೆ ನಮಗೆ ಇಂಥ ಒಳ್ಳೆ ಸಂಸ್ಕಾರ ಕೊಟ್ಟಿರೋದು. ನಮ್ಮ ಮನ್ಯಾಗ ದುಡ್ಡು ಆಸ್ತಿ ಇಲ್ಲದೆ ಇರ್ಬೋದು, ಆದರೆ ಒಳ್ಳೆ ಸಂಸ್ಕಾರ ಐತಿ. ನಮ್ಮಪ್ಪ ಅವನ ಹತ್ರ ಆಸ್ತಿ ನಿಮ್ಮಷ್ಟು ಇಲ್ಲದೆ ಇರ್ಬೋದು, ಆದ್ರೆ ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ಅನ್ನೋದು ಗೊತ್ತೈತಿ. ಗಂಡನ ಮನ್ಯಾಗ ಹೆಂಗೆ ಬಾಳೆ ಮಾಡಬೇಕು, ಹೆಂಗೆ ಹೇಳ್ಬೇಕು, ಹಿರಿಯರಿಗೆ ಹೆಂಗೆ ಗೌರವ ಕೊಡಬೇಕು, ಕಿರಿಯರಿಗೆ ಅಂತ ಹೆಂಗೆ ನಡ್ಕೋಬೇಕು ಅನ್ನೋದನ್ನು ನಮ್ಮ ಮನ್ಯಾಗ ಚಂದನ ತಂಗೆ ಹೇಳ್ಕೊಟ್ಟಾರ. ಜೀವನದಾಗ ಅದು ಮುಖ್ಯ ಆಕೈತಿ. ಈ ಹಣ ಆಸ್ತಿ ಅಲ್ಲ. ನಿಮ್ಮ ಹತ್ರ ಹಣ ಆಸ್ತಿ ಎಲ್ಲ ಐತಿ. ನಿಮ್ಮ ಮಗಳಿಗೆ ಏನು ಹೇಳ್ಕೊಟ್ಟಿರಿ ನೀವು? ನಿಮ್ಮ ಮಗಳು ಈ ಮನೆಗೆ ಬಂದಾಗಿಂದ ಒಂದು ಏನು ಕೆಲಸ ಮಾಡಿಲ್ಲ. ನಿಮ್ಮ ಮಗಳ ಕೆಲಸನ ನಾವು ಯಾಕ್ರಿ ಮಾಡ್ಬೇಕು? ಬೇಕಾದ್ರೆ ನಿಮ್ಮ ಮಗಳ ಕೆಲಸನ ಅಕ್ಕಿನ ಮಾಡ್ಕೊಂಡ್ರಿ, ನಾವಂತೂ ಯಾರು ಮಾಡೋಂಗಿಲ್ಲ. ಅದನ್ನೆಲ್ಲ ಬಿಡ್ರಿ. ನಮ್ಮ ಮಾವನ ಬಗ್ಗೆ ನೀವು ಹಗುರವಾಗಿ ಮಾತಾಡಕೋಬೇಡ್ರಿ. ಇದುವರೆಗೂ ನಮ್ಮ ಮಾವರು ನಮಗೆ ತಂದಿ ಸಮಾನ ಅದಾರ. ಒಂದು ಮಾತು ಅಂತ ಜೋರು ಅವಾಜಿಂದ ಮಾತಾಡಿಲ್ಲ, ನಮ್ಗೆ ಒಂದು ಮಾತು ಬೈದಿಲ್ಲ, ಗೊತ್ತನ್ರಿ? ನಿಮಗೆ ಅಷ್ಟು ಅನುಮಾನ ಇದ್ರೆ ಈ ಊರಾಗ ಯಾರಿಗೆ ಬೇಕಾದ್ರೂ ಹೋಗ್ಬೇಡ್ರಿ ನೀವು. ಈ ಮನೆ ಬಗ್ಗೆ ಏನು, ನಮ್ಮ ಮಾವರು ಹೆಂಗದಾರ, ನಮ್ಮ ಅಮ್ಮರು ಹೆಂಗದಾರ ಅನ್ನೋದನ್ನು ಹೇಳ್ತಾರೆ. ಅದನ್ನು ಕೇಳಿ ಆಮೇಲೆ ಮಾತಾಡ್ರಿ. ಈ ಮನ್ಯಾಗ ದುಡ್ಡು ಆಸ್ತಿ ಅಂತಸ್ತು ಇವೇನು ತಂದಿರಲ್ಲ ಸಾಮಾನು, ಇದು ಯಾವುದು ಮುಖ್ಯ ಆಗಿಲ್ಲ. ಇದೆಲ್ಲ ಇಲ್ಲ ಅಂದ್ರೂ ನಮ್ಮ ಮನ್ಯಾಗ ನಾವೆಲ್ಲರೂ ಖುಷಿಯಾಗಿನೇ ಅದೀವಿ. ಈಗ ದೊಡ್ಡದಾಗಿ ನೀವು ಇದನ್ನೆಲ್ಲ ತಂದ ತಕ್ಷಣ ನಿಮ್ಮ ಮಗಳು ಹೇಳ್ದಂಗೆ ಯಾರೂ ಕೇಳಂಗಿಲ್ಲ. ನಮ್ಮ ಅವ್ರ ಸ್ವಾಭಿಮಾನದಂಗೆ ಅದಾರ, ಹಂಗೆ ನಾವು ಅಷ್ಟೇ ಸ್ವಾಭಿಮಾನದಿಂದ ಅದೀವಿ. ನಮ್ಮ ತವ್ರ ಮನ್ಯಾಗ ನಮಗೆ ಸ್ವಾಭಿಮಾನದಿಂದ ಇರಂತ ಹೇಳ್ಕೊಟ್ಟಾರ. ಈ ಥರ ಇನ್ನೊಬ್ಬರ ಹಂಗಿನ ದುಡ್ಡನಾಗಿ ಇರಂತ ಹೇಳ್ಕೊಟ್ಟಿಲ್ಲ.
ಯಾವಾಗಿಂದ ಸವಿತಾ ಹಂಗೆ ಮಾಡಿದ್ಲು ಸವಿತಾ ಹಿಂಗೆ ಮಾಡಿದ್ಲು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಮಗಳು ಏನು ಕೆಲಸ ಮಾಡೋಣ ಅನ್ನೋದು ನಿಮಗೆ ಗೊತ್ತಿದೆ ತಾನೇ. ಇವಾಗ ಹೇಳಿದೆ ಅಂದ್ರೆ ಮರ್ಯಾದೆ ಯಾರ್ದು ಹೋಗುತ್ತಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ಮಾತಾಡ್ರಿ. ಯಾಕೆ ಕವಿತಾ ಮರ್ತು ಬಿಟ್ಟೇನ ನೀನು ಏನೇನು ಮಾಡಿ ಏನೇನು ಬಿಟ್ಟೆ ಅನ್ನೋದನ್ನು ಹೇಳಿಲ್ಲ ನಿಮ್ಮಪ್ಪ ಹೋಗ, ಮತ್ತು ಅದನ್ನು ಎಲ್ಲರ ಮುಂದೆ ಹೇಳನ್ನ. ಆ ಥರ ನಮ್ಮ ಮನ್ಯಾಗ ಯಾರೂ ಕೆಲಸ ಮಾಡಂಗಿಲ್ರಿ, ಅದು ಒಂದೇ ತಿಳ್ಕೊರಿ. ನಿಮ್ಮ ಮಗಳು ಹೆಂಗೆ ಈ ಮನ್ಯಾಗ ಅದಳ, ನಾನು ಲಲಿತಾ ಹೆಂಗದೀವಿ ಅನ್ನೋದನ್ನು ನಮ್ಮ ಅವರಿಗೆ ಕೇಳ್ರಿ, ಗೊತ್ತಾಕೈತೆ ನಿಮಗೆ. ನೀವು ಏನೇ ಮಾತಾಡಂಗಿದ್ರು ಇದರಲ್ಲಿ ಯಾರ್ದು ತಪ್ಪೈತಿ ಯಾರ್ದು ಸರಿ ಐತೆ ಅನ್ನೋದನ್ನು ಮೊದಲು ಯೋಚನೆ ಮಾಡಿ ಆಮೇಲೆ ಮಾತಾಡ್ರಿ. ಅದಕ್ಕೂ ಮುಂಚೆ ನಿಮ್ಮ ಮಗಳು ಏನು ಮಾಡಾಳ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮಾತಾಡ್ರಿ. ನಿನ್ನೆ ನಿಮ್ಮ ಮಗಳಾಗಿನ ಮನೆದಿಡೀ ಕೆಲಸ ಮಾಡ್ತೀನಿ ಅಂದಿದ್ದಕ್ಕೆ ಮಾಡಿಸಿದ್ದು ಹೊರತು ನಾನಾಗಿನೇ ಮಾಡಂತಂದಿಲ್ಲ. ಆಕೆ ಏನು ಚಾಲೆಂಜ್ ಮಾಡಿದ್ಲು ಏನು ಅನ್ನೋದು ನಿಮಗೂ ಗೊತ್ತೈತಿ. ಆ ಚಾಲೆಂಜಿನ ಪ್ರಕಾರ ಆಕೆ ಮಾಡ್ತೀನಿ ಅಂದ್ರೆ ಅದಕ್ಕೂ ಮಿಕ್ಕಿ ಆಕೆಗೆ ಮಧ್ಯಾಹ್ನ ಕೆಲಸ ಮಾಡಿ ಸಾಕಾಗಿದ್ದಕ್ಕೆ ನಾನು ಬ್ಯಾಡ ಅಂತ ಬಿಡ್ತೀನಿ ಗೊತ್ತನ್ರಿ ಕೆಲಸನ. ಮತ್ತು ಇವಾಗ ಹೆಂಗೆ ಮಾತಾಡಕೊಂತೀರಿ ನೀವು? ನೀವಂತೂ ನಿಮ್ಮ ಮಗಳಿಗೆ ಜವಾಬ್ದಾರಿನ ಹೇಳ್ಕೊಟ್ಟಿಲ್ಲ, ಮನೆಯಲ್ಲಿ ಯಾವ ಕೆಲಸ ಹೆಂಗೆ ಮಾಡ್ಬೇಕನ್ನೋದು ಹೇಳ್ಕೊಟ್ಟಿಲ್ಲ. ಇಲ್ಲಿ ನಾವು ಹೇಳ್ಕೊಡಾಕೊಂತೀವಿ, ಅಮ್ಮರು ಹೇಳ್ಕೊಡಾಕೊಂತಾರ. ಅದಕ್ಕೆ ಸ್ವಲ್ಪನಾರು ಖುಷಿ ಪಡ್ರಿ ನೀವು, ಅದನ್ನು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನೋಡ್ರಿ, ನೀವೇನೋ ಮಾತಾಡಂಗಿದ್ರು ಸಮಾಧಾನದಿಂದ ಒಳಗಡೆ ಬಂದು ಕುತ್ಕೊಂಡು ಮಾತಾಡ್ರಿ. ಇಲ್ಲಿ ಹೊರಗಡೆ ನಿಂತ್ಕೊಂಡು ಮಾತಾಡಕ್ಕೆ ಹೋಗ್ಬೇಡ್ರಿ. ಅಕ್ಕಪಕ್ಕದಲ್ಲಿ ಮಂದಿ ಅದರ, ನಾವು ಮರ್ಯಾದೆಗೆ ಹೆದರೋ ಅಂಥ ಜನ, ಮರ್ಯಾದೆನ ಬಿಟ್ಟು ಬದುಕೋರಲ್ಲ. ನಮಗೆ ಹಣ ಆಸ್ತಿಗಿಂತ ಮರ್ಯಾದೆ ಮುಖ್ಯ. ಇವಾಗ ನಾನು ಮಾತನ್ನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಕೊಂತೀನಿ. ನಿಮ್ಮ ಮಗಳು ಏನು ಮಾಡಾಳ ಅನ್ನೋದನ್ನು ನೀವು ಯೋಚನೆ ಮಾಡಿ ಮಾತಾಡ್ರಿ. ಇದಕ್ಕೂ ಮಿಕ್ಕಿ ನೀವು ನಮ್ಮ ಮಾವನ ಬಗ್ಗೆ ಆಗಲಿ ನಮ್ಮ ಮನೆಯಲ್ಲಿರೋ ಯಾರ್ದ ಬಗ್ಗೆ ಆದರೂ ಹಗುರವಾಗಿ ಮಾತಾಡಿದ್ರಂದ್ರೆ ನಾನು ನಿಮ್ಮ ಮಗಳ ಬಗ್ಗೆ ಮಾತಾಡ್ಬೇಕಾಕೈತಿ, ನೆನಪಿರಲಿ. ನೋಡ್ರಿ ಬೀಗ್ರ, ದಯವಿಟ್ಟು ಅರ್ಥ ಮಾಡ್ಕೊರಿ. ನಾನು ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಿದ್ದ ದಿನಾನೇ ಹೇಳೀನಿ, ನಮಗೆ ನಿಮ್ಮ ಮನೆಯಿಂದ ಏನೂ ಬೇಡ ಅಂತ. ಇವಾಗ ಏನೇನು ತೊಗೊಂಡು ಬಂದಿರಿ ಅದನ್ನೆಲ್ಲ ನೀವು ಹಂಗೆ ವಾಪಸ್ ತೊಗೊಂಡು ಹೋಗ್ರಿ. ಇದಕ್ಕೂ ಮೇಲೆ ನಿಮ್ಮ ಇಷ್ಟ. ಒಳಗಡೆ ಬಂದು ನೀವು ಕುತ್ಕೊಂಡು ಮಾತಾಡ್ತೀನಿ ಅಂತ ನಿಮ್ಗೆ ಏನಾದರೂ ಇದ್ರೆ ಒಳಗಡೆ ಬಂದು ಆರಾಮಾಗಿ ಕುತ್ಕೊಂಡು ಮಾತಾಡ್ರಿ. ಅದನ್ನ ಬಿಟ್ಟು ನೀವು ಮತ್ತೆ ನಿಮ್ದೇ ನೀವು ಮಾತಾಡ್ತೀರಿ. ನಾವು ಇಷ್ಟೆಲ್ಲ ಹೇಳಿದ್ರೂ ನಮ್ಮ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಿಮ್ಮನ್ನು ನಂಬ್ಸಾಕ ನಮ್ಮ ಕೈಯಲ್ಲಿ ಆಗೋದಿಲ್ಲ. ನಿಮಗೆ ನಂಬಿಸೋಂಥ ಅವಶ್ಯಕತೆನೂ ನಮಗಿಲ್ಲ. ಹಂಗೆ ನೀವು ತಂದಿರೋ ಒಂದು ಸಾಮಾನು ಏನಾದರೂ ಈ ಮನೆ ಒಳಗಡೆ ಬಂತಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಸವಿತಾ ಬಾರವ, ಒಳಗಡೆ ಹೋಗೋಣ. ಬಾಲೆಲಿತಾ. ಕವಿತಾ, ಈ ಮನೆ ಸೊಸೆಯಾಗಿ ಈ ಮನೆ ಮರ್ಯಾದೆನ ಎತ್ತಿ ಹಿಡಿಲಿಲ್ಲ ಅಂದ್ರೆ ಅಷ್ಟೇ ಹೋತು. ಈ ಮನೆ ಮರ್ಯಾದೆ ಹೋಗಂಗೆ ಮಾತ್ರ ಮಾಡಕ್ಕೆ ಹೋಗ್ಬೇಡ, ಕೈ ಮುಗಿತೀನಿ. ದಯವಿಟ್ಟು ಮಾವರ ಮನಸ್ಸಿಗೆ ನೋವು ಆಗೋಂಗೆ ನಡ್ಕೊಳಕ್ಕೆ ಹೋಗ್ಬೇಡ. ಏನೇ ಇದ್ರೂ ನಾವು ಒಳಗಡೆ ಕುತ್ಕೊಂಡು ಮಾತಾಡೋಣಂತ. ಅದನ್ನು ಬಿಟ್ಟು ಈ ಥರ ಎಲ್ಲ ತವ್ರ ಮನೆಯವರನ್ನು ಕರೆಸಿ ಹೊರಗಡೆ ನಿಂತ್ಕೊಂಡು ಮಾತಾಡಿ ಊರವ್ರ ಮುಂದೆಲ್ಲ ಮರ್ಯಾದೆ ಹೋಗಂಗೆ ಮಾಡಬೇಡ, ಕೈ ಮುಗಿತೀನಿ. ಅಂಕಲ್ ಆಂಟಿರಿ, ನೀವು ಅಷ್ಟೇ ಏನೇ ಮಾತಾಡೋದಿದ್ರು ಮನೆ ಒಳಗಡೆ ಬಂದು ಮಾತಾಡ್ರಿ. ಯಾರ್ದು ಸರಿ ಐತಿ ಯಾರ್ದು ತಪ್ಪೈತಿ ಅನ್ನೋದನ್ನು ನೋಡಿ ಮಾತಾಡ್ರಿ. ಲಕ್ಷ್ಮಿ ಒಳಗಡೆ ಬಾ ಅಂದೆ. ಬೀಗ್ರ ಬರ್ರಿ, ಒಳಗಡೆ ಕುತ್ಕೊಂಡು ಮಾತಾಡೋಣಂತ ಬರ್ರಿ. ಸರಿ ನಡೀರಿ. ಡ್ಯಾಡಿ ನೋಡಿದ್ರಾ ಆ ಸವಿತಾಗೆ ಎಷ್ಟು ಸೊಕ್ಕಿದೆ ಅಂತ? ನಮ್ಮ ಮಾವಾರು ಅಷ್ಟೇ ಆಕಿನ ಸಪೋರ್ಟ್ ಇಟ್ಕೊಂಡ ಮಾತಾಡ್ತಾರೆ. ಯಾವಾಗ ನೋಡಿದ್ರು ಸವಿತಾ ಲಲಿತಾ ಪರವಾಗಿನ ಮಾತಾಡ್ತಾರೆ. ಯಾವತ್ತು ನನ್ನ ಪರವಾಗಿ ಮಾತಾಡೇ ಇಲ್ಲ ಗೊತ್ತಾ ಡ್ಯಾಡಿ? ಇವಾಗ ನೋಡ್ರಿ ಎಷ್ಟು ಸೊಕ್ಕವರಿಗೆ ನಮ್ಮ ಮನೆಯಿಂದ ಸಾಮಾನೆಲ್ಲ ತಂದಿದ್ದಾರಂತ. ನೀನು ಹೇಳ್ತಾ ಇರೋದು ಸರಿನಾ ಇದೆ ಅಮ್ಮ. ನಡಿ ಒಳಗಡೆ ನಿಂತ್ಕೊಂಡು ಮಾತಾಡೋಣ ಅಂತ. ಸರಿ ಬರ್ರಿ ಡ್ಯಾಡಿ, ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ ಮಾತ್ರ ಈ ಮನೆಯಾಗ ಯಾವುದೇ ಕೆಲಸ ಹಚ್ಚಬಾರ್ದವ್ರು. ಈ ಮನ್ಯಾಗ ನಾನು ಹೇಳ್ದಂಗೆ ನಡಿಬೇಕು. ನಾನಂತೂ ಅವ್ರು ಎಲ್ಲರೂ ಹೇಳ್ದಂಗೆ ನಾನು ಯಾವುದೇ ಕಾರಣಕ್ಕೂ ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ. ಅಲ್ಲ ಡ್ಯಾಡಿ, ನಾನು ಯಾಕೆ ಈ ಮನೆಯಲ್ಲಿ ಕೆಲಸ ಮಾಡಬೇಕು? ನಾನೇನು ಈ ಮನೆ ಆಳ ಆಗೋದಿಲ್ಲ ಡ್ಯಾಡಿ. ನನಗೆ ಮಾತ್ರ ಈ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಹೆಂಗೆ ಮಾತಾಡ್ತಾರೆ ಗೊತ್ತಾ ಅವರು? ಇವಾಗಲೇ ನೀವು ನೋಡಿದ್ರಲ್ಲ ಹೆಂಗೆ ಮಾತಾಡ್ತಾರಂತ. ನೀವಿಬ್ಬರು ಇದ್ದಾಗ ನನಗೆ ಹಿಂಗೆ ಮಾತಾಡ್ತಾರೆ ರೀ. ಈ ಮನೆಯವರಿಗೆ ಸೊಕ್ಕು ಭಾಳ ಐತ್ರಿ. ವರದಕ್ಷಿಣೆ ಕೇಸ್ ಮೇಲೆ ಒಳಗೆ ಹಾಕ್ಸೋಣನ್ರಿ ಒಂದು 4 ದಿನ, ಅವಾಗ ಗೊತ್ತಾಗುತ್ತಾ ಸೊಕ್ಕು ಅಹಂಕಾರ ಎಲ್ಲ ಇಳಿಯುತ್ತಾ. ನಿಜ ಮಮ್ಮಿ, ನೀ ಹೇಳ್ತಿರೋದು ಕರೆಕ್ಟಾಗಿಯೇ ಇದೆ. ಈ ಮನೆಯವ್ರ ಮೇಲೆ ವರದಕ್ಷಿಣೆ ಕೇಸ್ ಮೇಲೆ ಜೈಲಿಗೆ ಹಾಕಿಸ್ಬೇಕು. ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಎಲ್ಲರನ್ನೂ ಒದ್ದು ಒಳಗಡೆ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ನಿಜ ರೀ, ನನಗೂ ಅದ ಸರಿ ಅನ್ನಿಸ್ತಾ ಇದೆ. ಅಲ್ಲ ರೀ, ಬಂದರಿಗೆ ಒಳಗಡೆ ಕರೆಯೋದೇನ ಇಲ್ಲೇ ನಿಂತ್ಕೊಂಡು ಎಷ್ಟು ಅವಮಾನ ಮಾಡಿದ್ರೆ ನೋಡ್ರಿ ನಮಗೆ. ಅಲ್ಲ ರೀ, ಎಷ್ಟು ನಾಟಕ ಮಾಡ್ತಾರೆ. ನಿನ್ನೆನೇ ಇಷ್ಟುದ್ದ ಲೀಸ್ಟ್ ಕೊಟ್ಟಾರ ಏನೇನು ತರಬೇಕು ಮನೆಗೆ ಅಂತಂದು. ಇವಾಗ ನೋಡಿದರೆ ನಾವೇನು ಹೇಳಿಲ್ಲ ಅಂತ ಮಂದಿ ಮುಂದೆ ಎಷ್ಟು ನಾಟಕ ಮಾಡಕ್ಕಂತಾರೆ ನೋಡ್ರಿ ಇವರು. ನಾಟಕದ ಮಂದಿ ಅನ್ಸುತ್ತೆ ಇವರು, ನಾಟಕ ಮಾಡೋ ಜನ. ಛೇ, ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಅಲ್ಲಾತೆ ಏನಂತ ಕಂಪ್ಲೇಂಟ್ ಕೊಡ್ತೀರಾ? ಅಥವಾ ಕಂಪ್ಲೇಂಟ್ ಕೊಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿನಾದರೂ ಇದೆನಾ? ಏನಾದರೂ ನಿಮ್ಮ ಮಗಳು ಹೇಳಿದ ತಕ್ಷಣ ಪೊಲೀಸರು ನಂಬಿಡ್ತಾರಾ? ನಿಮ್ಮ ಮಗಳು ಒಂದೇನಾ ಸಾಕ್ಷಿ? ಡ್ಯಾಡಿ, ಮಮ್ಮಿ, ನೀವು ಈ ಥರ ಮಾಡ್ತೀರಂತ ನಾನು ಅಂದ್ಕೊಂಡೇ ಇಲ್ಲಾಗಿದ್ದೆ. ಏನು ಡ್ಯಾಡಿ ಇದು? ಮಮ್ಮಿ ಏನಿದು? ಇಲ್ಲಿ ಬಂದು ಬೀಗರ ಮನೆ ಮುಂದೆ ನಿಮ್ಮ ಮರ್ಯಾದೆನ ನೀವೇ ತಗೋತಾ ಇದ್ದೀರಲ್ಲ, ನಿಮಗೆ ಸರಿ ಅನ್ಸುತ್ತಾ ಇದು? ನಿನಗೇನು ಗೊತ್ತಾಗುತ್ತಾ? ಯಾವಾಗ ನೋಡಿದ್ರು ಬರೀ ಹೆಂಡತಿ ಬಾಲ ಬಡಿಯೋ ನಿನಗೆಲ್ಲ ಗೊತ್ತಾಗುತ್ತಾ? ತಂಗಿ ಜೀವನ ಏನು ಹಾಕುಂತೈತಿ ಏನು ಅನ್ನೋದು ಸ್ವಲ್ಪನಾದ್ರೂ ಗೊತ್ತಾ ನಿನಗೆ? ಮಮ್ಮಿ,
ಏನದು ಮಾತಾಡೋದು? ನನಗಿಲ್ಲಿ ಏನಾಗಿದೆ ಏನಿಲ್ಲ ಅನ್ನೋದು ಎಲ್ಲನೂ ಗೊತ್ತೈತಿ. ಹಂಗೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದು ಗೊತ್ತೈತಿ. ನಿಮ್ಮ ಮಗಳು ಮಾಡಿರೋ ತಪ್ಪಿಗೆ ಅವ್ರಾಗಿದ್ದಕ್ಕೆ ಸುಮ್ಮನೆ ಅದಾರ. ಒಂದು ವೇಳೆ ನೀವಿಬ್ಬರು ಏನಾರು ಇದ್ದಿದ್ರೆ ಇಷ್ಟೊತ್ತಿಗೆ ನೀವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ತಿದ್ರಿ. ಆದರೂ ಅವರು ಮನೆ ಮರ್ಯಾದೆ ಹೋಗ್ಬಾರ್ದು, ಇಲ್ಲಿ ಸೊಸಿ ಅಂತ ಸುಮ್ಮನೆ ಅದಾರ.